ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸೋನು ಬ್ಲಾಗ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಟ್ರೈಪಾಡ್ ಅಡಾಪ್ಟರ್ ತೋರಿಸ್ತಾ ಇದ್ದೀನಿ. ನನ್ನ ಒಂದು ಟ್ರೈಪಾಡ್ ಕಟ್ಟಾಗಿತ್ತು ಮತ್ತು ಆಕ್ಸೆಸರೀಸ್ ಎಲ್ಲಿ ಸಿಗುತ್ತೆ ಅಂತ ತುಂಬ ಕಡೆ ಸರ್ಚ್ ಮಾಡಿದೆ, ಸಿಗಲಿಲ್ಲ. ಕೊನೆಗೆ ಅಮೆಝಾನಲ್ಲಿ ಸಿಕ್ಕಿದೆ. ಟ್ರೈಪಾಡ್ ಹೋಗಿದ್ರಿಂದ ನನಗೆ ಕುಕ್ಕಿಂಗ್ ವಿಡಿಯೋಸ್ ಸರಿಯಾಗಿ ರೆಕಾರ್ಡ್ ಮಾಡೋಕೆ ಆಗ್ತಾ ಇರಲಿಲ್ಲ. ಎಷ್ಟೊಂದು ಕಷ್ಟಪಡ್ತಾ ಇದ್ದೆ, ಕೊನೆಗೂ ಸಿಕ್ತು. ಯಾರ್ದಾದ್ರೂ ಟ್ರೈಪಾಡ್ ಹೋಗಿದ್ರೆ ಈ ವಿಡಿಯೋನ ಮಿಸ್ ಮಾಡದೆ ನೋಡಿ. ಇದರಲ್ಲಿ ನಾನು ಎಲ್ಲಿ ಸಿಗುತ್ತೆ, ಹೇಗೆ ಪರ್ಚೇಸ್ ಮಾಡೋದು ಅಂತ ಕೂಡ ಹೇಳ್ತೀನಿ. ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ ಬನ್ನಿ. ಮತ್ತು ಯಾವುದೇ ಕಾರಣಕ್ಕೂ ನಾನು ಪ್ರಮೋಟ್ ಮಾಡೋದಕ್ಕೆ ಈ ವಿಡಿಯೋ ಮಾಡ್ತಾ ಇಲ್ಲ, ಜಸ್ಟ್ ಬೇರೆಯವ್ರಿಗೆ ಹೆಲ್ಪ್ ಆಗಲಿ ಅನ್ನೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಷ್ಟೇ. ಫ್ರೆಂಡ್ಸ್, ಇದು ನಾನು ಅಮೆಝಾನಿಂದ ತರಿಸಿರೋದು ಟ್ರೈಪಾಡ್ ಆಕ್ಸೆಸರೀಸ್. ಈಗ ಇದನ್ನು ಓಪನ್ ಮಾಡಿ ನೋಡೋಣ ಯಾವ ರೀತಿ ಇದೆ ಅಂತ. ಇದಕ್ಕೋಸ್ಕರ ಎಷ್ಟೊಂದು ಕಡೆ ಹುಡುಕಿದೆ ಅಂದರೆ ಸದ್ಯ ಸಿಕ್ಕಿದೆ. ಈಗ ಹೇಗಿದೆ ನೋಡೋಣ ಬನ್ನಿ. ನಾವು ಪೇ ಮಾಡಿರೋ ಬಿಲ್ ಕೂಡ ಕಳಿಸಿದ್ದಾರೆ. ಇದು ರೇಟ್ ಬಂದುಬಿಟ್ಟು 343 ರೂಪಾಯಿ ಇದೆ ಅಷ್ಟೇ. ಈಗ ಬಾಕ್ಸ್ ಓಪನ್ ಮಾಡೋಣ. ಇದು ನೇಮ್ ಬಂದುಬಿಟ್ಟು ಸ್ಲೋವಿಕ್ ಪ್ರೀಮಿಯಂ ಟ್ರೈಪಾಡ್ ಮೌಂಟ್ ಅಡಾಪ್ಟರ್, ಕಾಂಪ್ಯಾಕ್ಟ್ ಸೈಜ್, ಟಾಪ್ ಫ್ಯೂಚರ್, 360 ಡಿಗ್ರೀಸ್ ವೈಡ್, ಸೂಟೇಬಲ್ ಫಾರ್ ಆಲ್ ಮೊಬೈಲ್ಸ್ ಅಂತ ಕೊಟ್ಟಿದ್ದಾರೆ. ಇದು ಬಂದು ಮೇಡ್ ಇನ್ ಇಂಡಿಯಾ. ಈಗ ಓಪನ್ ಮಾಡಿ ನೋಡೋಣ ಹೇಗಿದೆ ಅಂತ. ನೋಡೋದಕ್ಕೆ ಕ್ವಾಲಿಟಿ ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ತುಂಬಾ ಚೆನ್ನಾಗಿದೆ ನೋಡಿ. ಮತ್ತು 2-3 ಕಡೆ ಫಿಕ್ಸ್ ಮಾಡ್ಕೊಳ್ಳೋ ಥರ ಮಾಡಿದ್ದಾರೆ. ಅಡಾಪ್ಟರ್ ಫಿಕ್ಸ್ ಮಾಡ್ಕೊಳ್ಳೋದಕ್ಕೆ ನೋಡಿ ಬ್ರಾಸಿಂದ ಮಾಡಿದ್ದಾರೆ, ಚೆನ್ನಾಗಿದೆ. ಮತ್ತು ಬ್ಯಾಕ್ ಸೈಡಲ್ಲಿ ಓಪನ್ ಮಾಡ್ಕೋಬೋದು. ಬೇಕಿದ್ದರೆ ಇಲ್ಲಿಂದನೂ ಕೂಡ ಫಿಕ್ಸ್ ಮಾಡ್ಕೋಬೋದು. ಇದನ್ನು ಬೇಕಂದರೆ ರಿಮೂವ್ ಮಾಡ್ಬೋದು, ಇಲ್ಲಾಂದರೆ ಹಾಗೆ ಬಿಡ್ಬೋದು. ಇದು ಮೊಬೈಲ್ ಹೋಲ್ಡರ್. ಈ ರೀತಿ ಲೂಸ್ ಮಾಡ್ಕೋಬೇಕಾಗುತ್ತೆ ಮೊಬೈಲ್ ಫಿಕ್ಸ್ ಮಾಡೋಕ್ಕಿಂತ ಮುಂಚೆನೇ. ಮೊಬೈಲು ಒಬ್ಬೊಬ್ರದ್ದು ಒಂದೊಂದು ರೀತಿ ಇರುತ್ತೆ. ಒಂದೊಂದು ಕಂಪ್ನಿದು ಸ್ಮಾಲ್ ಇರುತ್ತೆ, ಬಿಗ್ ಇರುತ್ತೆ. ಅದು ಸೈಜ್ ನೋಡಿಕೊಂಡು ಫಿಕ್ಸ್ ಮಾಡ್ಕೋಬೇಕಾಗುತ್ತೆ. ಮತ್ತು ಬ್ಯಾಕ್ ಸೈಡಲ್ಲಿ ಓಪನ್ ಮಾಡಿದರೆ 360 ಡಿಗ್ರಿ ರೊಟೇಟ್ ಆಗುತ್ತೆ ಈ ರೀತಿ. ನಿಮಗೆ ಬೇಡ ಅಂದರೆ ಒಂದೇ ಕಡೆ ರೆಕಾರ್ಡ್ ಮಾಡೋ ಹೋಗಿದ್ರೆ ಅದನ್ನು ಟೈಟ್ ಮಾಡ್ಕೊಂಡಿರಬೇಕು. ನೋಡಿ, ಈ ಥರ ರೊಟೇಟ್ ಆಗುತ್ತೆ. ಈಗ ಮೊಬೈಲ್ ಹೋಲ್ಡರ್ನ ಟ್ರೈಪಾಡ್ಗೆ ಫಿಕ್ಸ್ ಮಾಡಿದ್ದೀನಿ. ಈಗ ಮೊಬೈಲ್ನ ಯಾವ ರೀತಿ ಕೂರಿಸೋದು ಅಂತ ತೋರಿಸ್ತೀನಿ ನೋಡಿ. ಮೇಲ್ಗಡೆ ಸ್ಕ್ರೂನ ಲೂಸ್ ಮಾಡ್ಕೋಬೇಕು. ಸಾರಿ ಫ್ರೆಂಡ್ಸ್, ಒಂದು ಕೈಲಿ ಆಪ್ರೇಟ್ ಮಾಡ್ತಾಯಿದ್ದೀನಿ, ಯಾಕಂದರೆ ಒಂದು ಕೈಲಿ ರೆಕಾರ್ಡ್ ಮಾಡ್ತಾಯಿದ್ದೀನಿ, ಇನ್ನೊಂದು ಕೈಲಿ ಫಿಕ್ಸ್ ಮಾಡ್ತಾಯಿದ್ದೀನಿ, ಅದಕ್ಕೋಸ್ಕರ. ಈಗ ಟೈಟ್ ಮಾಡ್ಕೊಂಡಿದ್ದೀನಿ ನೋಡಿ. ಈಗ ಕುಕ್ಕಿಂಗ್ ವಿಡಿಯೋಸ್ ಮಾಡಬೇಕಂದ್ರೆ ಈ ರೀತಿ ಟಿಲ್ಟ್ ಮಾಡಬೇಕಾಗುತ್ತೆ, ಅಥವಾ ಸೆಲ್ಫಿ ರೆಕಾರ್ಡಿಂಗ್ ಮಾಡ್ಕೋಬೇಕಂದ್ರೆ ಈ ರೀತಿ ಫಿಕ್ಸ್ ಮಾಡ್ಕೋಬೇಕು. ಮತ್ತು 360 ಡಿಗ್ರಿ ವಿಡಿಯೋಸ್ ಮಾಡಬೇಕಂದ್ರೆ ಹಿಂದ್ಗಡೆ ಈ ರೀತಿ ಲೂಸ್ ಮಾಡ್ಕೋಬೇಕಾಗುತ್ತೆ. ಆಗ ಎಲ್ಲ ಕಡೆ ರೊಟೇಟ್ ಆಗುತ್ತೆ ನೋಡಿ. ನಾನು ಒಂದು ಕೈಲಿ ಆಪ್ರೇಟ್ ಮಾಡ್ತಾಯಿದ್ದೀನಿ, ಅದಕ್ಕೋಸ್ಕರ ಈ ರೀತಿ ರೊಟೇಟ್ ಆಗುತ್ತೆ. ಮತ್ತೆ ಬೇಡ ಅಂದರೆ ಹಿಂದೆ ಮತ್ತೆ ಟೈಟ್ ಮಾಡ್ಕೋಬೋದು. ಈಗ ನಾರ್ಮಲ್ ಪೊಸಿಷನ್ಗೆ ಇಟ್ಕೊಂಡಿದ್ದೀನಿ. ಮತ್ತು ಸೆಲ್ಫಿ ವಿಡಿಯೋಸ್ ಮಾಡೋದಕ್ಕೆ ಈ ರೀತಿ ಯೂಸ್ ಆಗುತ್ತೆ. ಈ ಟ್ರೈಪಾಡ್ ಅಂತೂ ನನಗೆ ತುಂಬಾ ಯೂಸ್ ಆಗ್ತಾ ಇದೆ, ಯಾಕಂದರೆ ನಾನೊಬ್ಬಳೇ ಎಲ್ಲ ರೆಕಾರ್ಡಿಂಗ್ ಮಾಡೋದು. ಕುಕ್ಕಿಂಗ್ ವಿಡಿಯೋಸ್ ಮಾಡೋರ್ಗಂತೂ ತುಂಬಾ ಹೆಲ್ಪ್ ಆಗುತ್ತೆ. ಇದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಎಲ್ಲರಿಗೂ ನನ್ನ ಧನ್ಯವಾದಗಳು.